ಇಡೀ ವಿಶ್ವದಾದ್ಯಂತ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿ ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ಸಕ್ಸಸ್ಫುಲ್ ಆಗಿದೆ. ಸೊ ಅದೇ ಥರ ಕಾಂತಾರ 1 ಚಿತ್ರವನ್ನ ವೀಕ್ಷಣೆ ಮಾಡಿ ದೈವ ನರ್ತಕನಂತೆ ಒಬ್ಬ ಪ್ರೇಕ್ಷಕ ಹೆಜ್ಜೆ ಹಾಕಿದ್ದಾನೆ. ದೈವ ನರ್ತಕನಂತೆ ಉಡುಗೆಯನ್ನ ತೊಟ್ಟು ಥಿಯೇಟರ್ಗೆ ಎಂಟ್ರಿ ಕೊಟ್ಟು ಏಕಾಏಕಿ ಆತ ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಈ ವೇಷಧಾರಿಯನ್ನ ಅಲ್ಲಿರುವಂತಹ ಪ್ರೇಕ್ಷಕರು ಕಾಣ್ತಾರೋ ಎಲ್ಲರೂ ಒಂದು ರೀತಿ ಶಾಕ್ಗೆ ಒಳಗಾಗ್ತಾರೆ. ಆಶ್ಚರ್ಯಚಕಿತರಾಗಿ ಈ ವೇಷಧಾರಿಯನ್ನ ಜನ ನೋಡ್ತಾ ನಿಂತ್ಕೊಂಡಿದ್ರಂತೆ. ವಿಶೇಷ ಅಂತಂದ್ರೆ ಇದು ತಮಿಳುನಾಡಿನ ದಿಂಡಿಗಲ್ ಥಿಯೇಟರಲ್ಲಿ ಆದಂತಹ ಘಟನೆ, ನಮ್ಮ ಕರ್ನಾಟಕದಲ್ಲ. ಸೊ ಅಷ್ಟರ ಮಟ್ಟಿಗೆ ಈ ಹ್ಯಾಂಗ್ ಓವರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಕಾಂತಾರದ ಒಂದು ಹ್ಯಾಂಗ್ ಓವರ್ ಇಡೀ ದೇಶದಾದ್ಯಂತ ಇರೋದು ಇದೇ ಥರಾನೇ. ಕರ್ನಾಟಕದಲ್ಲಾಗಿದ್ದರೆ ಬಹುಶಃ ಕನ್ನಡದ ಚಿತ್ರ ಅಂತ ಹೇಳ್ಬೋದಾಗಿತ್ತು. ಆದರೆ ಕನ್ನಡದ ಚಿತ್ರ ಯಾವುದೇ ಒಂದು ಸಿನಿಮಾನ ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಅದರ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ. ಥಿಯೇಟರ್ನಿಂದ ಹೊರಗಡೆ ಬಂದರೂ ಕೂಡ ಅದರ ಒಂದು ಇನ್ಫ್ಲೂಯೆನ್ಸ್ ಅಥವಾ ಹ್ಯಾಂಗ್ ಓವರ್ ಅಂತ ಏನು ಕರೀತೀವಿ ಖಂಡಿತವಾಗ್ಲೂ ಅದು ಇದ್ದೇ ಇರುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಆ ಒಂದು ಸಿನಿಮಾ ಪ್ರಭಾವವನ್ನು ಬೀರುತ್ತೆ. ಅದರಲ್ಲೂ ಕಾಂತಾರ ಅನ್ನುವಂತಹ ಚಿತ್ರ ಇಡೀ ದೇಶವೇ ಕಾಯ್ತಾ ಇದ್ದಂತಹ ಚಿತ್ರ ರಿಲೀಸ್ ಆಗಿ 3 ದಿನಕ್ಕೆ ಬಹುಪರಾಕ್ ಅಂತ ಹೇಳಿಸ್ಕೊಳ್ತಾ ಇದೆ ವಿಶ್ವದೆಲ್ಲೆಡೆಯಿಂದ. ಸೊ ಈ ರೀತಿಯಾಗಿ ಕಾಂತಾರದ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಅದರ ಎಫೆಕ್ಟ್ನಿಂದಾಗಿ ಒಬ್ಬ ಪ್ರೇಕ್ಷಕ ದೈವ ನರ್ತಕನಂತೆ ಒಂದು ವೇಷವನ್ನು ತೊಟ್ಟು ತಮಿಳುನಾಡಿನ ದಿಂಡಿಗಲ್ ಥಿಯೇಟರ್ಗೆ ಎಂಟ್ರಿ ಕೊಟ್ಟು ಅಲ್ಲಿ ನೃತ್ಯ ಮಾಡಿರೋದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೆ. ಸೊ ಇದು ಕಾಂತಾರದ ಅಬ್ಬರ, ಅದರ ಇನ್ಫ್ಲೂಯೆನ್ಸ್ ಜನರ ಮೇಲೆ ದೇಶದಲ್ಲಿ ಯಾವ ರೀತಿ ಇದೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.